ರಷ್ಯಾ ಮಣ್ಣಿನಲ್ಲಿ ಸನಾತನದ ಸದ್ದು, ಭಾರತೀಯ ಸಂಸ್ಕೃತಿಯತ್ತ ರಷ್ಯನ್ನರ ಒಲವು. ಅಲ್ಲಿ ರಿಲೀಸ್ ಆಗಿದೆ ಹಿಂದೂ ಸಿನಿಮಾ. ರಷ್ಯಾ ಅಂದ ಕೂಡಲೇ ನಮಗೆ ನೆನಪಾಗುವುದು ಅದರ ಸೈನಿಕ ಶಕ್ತಿ ಮತ್ತು ಭಾರತದೊಂದಿಗಿನ ದಶಕಗಳ ಸ್ನೇಹ. ಆದ್ರೆ ಈಗ ಅದೇ ರಷ್ಯಾದಲ್ಲಿ ಸನಾತನ ಧರ್ಮದ ಗರಿಮೆ, ಭಾರತೀಯ ಸಂಸ್ಕೃತಿಯ ವೈಭವ ಸಿನಿಮಾದ ರೂಪದಲ್ಲಿ ಅಬ್ಬರಿಸ್ತಾ ಇದೆ. ಹೌದು, ರಷ್ಯನ್ನರೇ ಸೇರಿ ಭಾರತದ ಮಣ್ಣಿನಲ್ಲಿ ಒಂದು ಅದ್ಭುತ ಸಿನಿಮಾವನ್ನ ಚಿತ್ರೀಕರಿಸಿದ್ದಾರೆ. ಅಚ್ಚರಿಯ ವಿಷಯ ಅಂದ್ರೆ ಈ ಚಿತ್ರ ಕೇವಲ ಮನರಂಜನೆಯಲ್ಲ, ಇದು ಭಾರತ ಮತ್ತು ರಷ್ಯಾದ ಸಾಂಸ್ಕೃತಿಕ ಸಂಬಂಧದ ಹೊಸ ಅಧ್ಯಾಯ. ಹಿಮದ ನಾಡು ರಷ್ಯಾದಲ್ಲಿ ಈಗ ಭಾರತೀಯತೆಯ ಪರಿಮಳ ಪಸರಿಸುತ್ತಿದೆ. ಏಪ್ರಿಲ್ 1, 2026ರಂದು ಮಾಸ್ಕೋದಲ್ಲಿ ಬಿಡುಗಡೆಯಾಗಿರುವ ಈ ಚಿತ್ರದ ಹೆಸರು ಪರ್ಸಿಮನ್ ಆಫ್ ಮೈ ಲವ್. ಇದು ಇಡೀ ವಿಶ್ವದಲ್ಲೇ ಒಂದು ಅಪರೂಪದ ಪ್ರಯತ್ನ. ಯಾಕಂದ್ರೆ ಈ ಚಿತ್ರದ ಸಂಪೂರ್ಣ ಶೂಟಿಂಗ್ ನಡೆದಿರೋದು ನಮ್ಮ ಭಾರತದ ಪುಣ್ಯಭೂಮಿಯಲ್ಲಿ. ಸನಾತನ ಸಂಸ್ಕೃತಿಯ ಪ್ರತಿಬಿಂಬ. ಈ ಸಿನಿಮಾದಲ್ಲಿ ಮಂದಿರಗಳು, ಶಿವಲಿಂಗದ ಆರಾಧನೆ, ಗಂಗಾ ನದಿಯ ಪಾವಿತ್ರ್ಯತೆ ಮತ್ತು ರಾಜಸ್ಥಾನದ ರಾಜಮನೆತನದ ವೈಭವವನ್ನ ಕಣ್ತುಂಬಿಕೊಳ್ಳಬಹುದು. ರಷ್ಯಾದ ಖ್ಯಾತ ಹಾಸ್ಯ ನಟ ಮಿಖಾಯಿಲ್ ಗಲುಸ್ಟಿಯಾನ್ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ರಷ್ಯನ್ ಪ್ರೇಕ್ಷಕರಿಗಾಗಿಯೇ ಈ ಸಿನಿಮಾ ಸಿದ್ಧವಾಗಿದೆ. ಭಾರತದ ಉದಯಪುರ, ಜೋಧ್ಪುರ ಮತ್ತು ಮುಂಬೈನಲ್ಲಿ ಚಿತ್ರೀಕರಣಗೊಂಡಿರುವ ಈ ಸಿನಿಮಾದಲ್ಲಿ ನಮ್ಮ ಸಂಸ್ಕೃತಿಯ ಬೇರುಗಳು ಎಷ್ಟಿವೆ ಎಂಬುದನ್ನ ರಷ್ಯನ್ನರು ಜಗತ್ತಿಗೆ ತೋರಿಸುತ್ತಿದ್ದಾರೆ. ಹಳೆಯ ಸ್ನೇಹಕ್ಕೆ ಹೊಸ ಮೆರುಗು. 70 ಮತ್ತು 80ರ ದಶಕದಲ್ಲಿ ರಾಜ್ ಕಪೂರ್ ಅವರು ಆವಾರ ಮತ್ತು ಮಿಥುನ್ ಚಕ್ರವರ್ತಿಯವರ ಡಿಸ್ಕೋ ಡ್ಯಾನ್ಸರ್ ರಷ್ಯಾದಲ್ಲಿ ದೊಡ್ಡ ಕ್ರಾಂತಿ ಮಾಡಿದವು. ಇಂದಿಗೂ ರಷ್ಯಾದ ಬೀದಿಗಳಲ್ಲಿ ಜಿಮ್ಮಿ ಜಿಮ್ಮಿ ಹಾಡು ಕೇಳಿಬರುತ್ತದೆ. ಆ ಕಾಲದ ನೋಸ್ಟಾಲ್ಜಿಕ್ ಫೀಲಿಂಗ್ ಅನ್ನು ಮತ್ತೆ ತರಲು ಈ ಹೊಸ ಸಿನಿಮಾದಲ್ಲಿ ಅದೇ ಹಾಡನ್ನ ಬಳಸಿಕೊಳ್ಳಲಾಗಿದೆ. ಇದು ಕೇವಲ ಒಂದು ಸಿನಿಮಾ ಅಲ್ಲ. 1971ರ ಯುದ್ಧದ ಸಮಯದಲ್ಲಿ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತ ರಷ್ಯಾದ ಸ್ನೇಹಕ್ಕೆ ನೀಡುತ್ತಿರುವ ಸಾಂಸ್ಕೃತಿಕ ಗೌರವ. ತಮ್ಮ ಈ ಪ್ರಯತ್ನದಲ್ಲಿ ಭಾರತೀಯ ಚಿತ್ರತಂಡದ ಶ್ರಮವನ್ನ ನಿರ್ದೇಶಕ ಮಾರಿಸ್ ವೆಸ್ಟ್ಬರ್ಗ್ ಕೊಂಡಾಡಿದ್ದಾರೆ. ರಷ್ಯಾದ ತಂತ್ರಜ್ಞರು ಮತ್ತು ಭಾರತದ ಕಲಾವಿದರು ಒಟ್ಟಾಗಿ ಸೇರಿ ಈ ಕಲಾಕೃತಿಯನ್ನ ಸೃಷ್ಟಿಸಿದ್ದಾರೆ. ಸಿನಿಮಾದ ನೃತ್ಯ ಸಂಯೋಜನೆಯನ್ನ ಭಾರತೀಯರೇ ಮಾಡಿರುವುದು ಮತ್ತೊಂದು ವಿಶೇಷ. ಒಟ್ಟಿನಲ್ಲಿ ಸನಾತನ ಸಂಸ್ಕೃತಿ ಮತ್ತು ಭಾರತೀಯ ಜೀವನ ಶೈಲಿ ಕೇವಲ ಭಾರತಕ್ಕೆ ಸೀಮಿತವಾಗಿಲ್ಲ, ಅದು ಸಮುದ್ರದಾಚೆಗೂ ಜನರನ್ನ ಸೆಳೆಯುತ್ತಿದೆ ಅನ್ನೋದಕ್ಕೆ ಈ ರಷ್ಯನ್ ಹಿಂದೂ ಮೂವಿ ಸಾಕ್ಷಿಯಾಗಿದೆ. ಮಾಸ್ಕೋದಲ್ಲಿ ಬಿಡುಗಡೆಯಾಗಿರುವ ಈ ಚಿತ್ರ ಎರಡೂ ದೇಶಗಳ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತಿರುವುದರಲ್ಲಿ ಸಂಶಯವಿಲ್ಲ.